Hello children, how are you? I hope you are fine. Children, let us start second lesson of EVS for second standard. Children, take your EVS textbook, page number 107. Page number 107. Are you ready with book? Okay. See here, plant life kinds of plants. Plant life kinds of plants. Introduction. Plants are living things. Plants are living things ಅಂತ ಹೇಳಿದ್ರೆ ಸಸ್ಯಗಳು ಸಜೀವ ವಸ್ತುಗಳಾಗಿವೆ. ಸಸ್ಯಗಳಿಗೆ ಜೀವವಿದೆ, ಅದೇ ಜೀವವಿರುವ ವಸ್ತುಗಳಾಗಿದೆ. ಪ್ಲಾಂಟ್ಸ್ ಗ್ರೋ ಎವ್ರಿವೇರ್. ಸಸ್ಯಗಳು ಎಲ್ಲ ಸ್ಥಳಗಳಲ್ಲಿಯೂ ಬೆಳೆಯುತ್ತವೆ. ದೇ ಗ್ರೋ ಆನ್ ಲ್ಯಾಂಡ್, ಇನ್ ಪಾಂಡ್ಸ್, ರಿವರ್ಸ್ ಆ್ಯಂಡ್ ಆನ್ ಮೌಂಟೇನ್ ಟಾಪ್ಸ್. ಇದು ನೆಲದಲ್ಲಿಯೂ ಬೆಳೆಯುತ್ತದೆ, ಮತ್ತು ಕೆರೆಗಳಲ್ಲಿಯೂ ಬೆಳೆಯುತ್ತದೆ, ಮತ್ತು ನದಿಗಳಲ್ಲಿಯೂ ಬೆಳೆಯುತ್ತದೆ, ಪರ್ವತಗಳಲ್ಲಿಯೂ ಸಹ ಬೆಳೆಯುತ್ತದೆ. ದೇ ಡಿಫರ್ ಇನ್ ಸೈಜ್ ಆ್ಯಂಡ್ ಶೇಪ್. ಇದು ಅನೇಕ ಆಕಾರಗಳಲ್ಲಿಯೂ ಇದೆ ಮತ್ತು ಅನೇಕ ಎತ್ತರಗಳಲ್ಲಿಯೂ ಇದೆ. ಲೆಟ್ ಅಸ್ ಸ್ಟಡಿ ಅಬೌಟ್ ಸಮ್ ಟೈಪ್ಸ್ ಆಫ್ ಪ್ಲಾಂಟ್ಸ್. ಈಗ ಅನೇಕ ವಿಧವಾದ ಪ್ಲಾಂಟ್ಸ್ ಸಸ್ಯಗಳಿದೆ, ಅದನ್ನು ನಾವು ಈ ಸಮಯದಲ್ಲಿ ನಾವು ತಿಳ್ಕೊಳ್ಳೋಣ. ಸಿಯರ್ ಟ್ರೀಸ್. ಟ್ರೀಸ್ ಟ್ರೀಸ್ ಅಂತ ಹೇಳಿದ್ರೆ ಮರಗಳು. ದಿ ಬಿಗ್ ಆ್ಯಂಡ್ ಟಾಲ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಟ್ರೀಸ್. ದೊಡ್ಡದು ಮತ್ತು ಎತ್ತರವಾಗಿ ಬೆಳೆದಂಥ ಸಸ್ಯಗಳನ್ನು ಮರಗಳು ಅಂತ ಹೇಳ್ತಾರೆ. ದೊಡ್ಡದಾಗಿ ಮತ್ತು ಎತ್ತರವಾಗಿ ಬೆಳೆದಂಥ ಸಸ್ಯಗಳಿಗೆ ಏನು ಹೇಳ್ತಾರೆ? ಮರಗಳು. ದಿ ಬಿಗ್ ಆ್ಯಂಡ್ ಟಾಲ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಟ್ರೀಸ್. ಡೂ ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಸಿ ಹಿಯರ್, ಟ್ರೀಸ್ ಹ್ಯಾವ್ ಎ ವುಡ್ಡಿ ಟ್ರಂಕ್. ಈ ಮರಗಳಿಗೆ ನೋಡಿ, ಕಾಣಿಸ್ತಾ ಇದೆಯಾ ಇಲ್ಲಿ? ಇಲ್ಲಿರೋದೆಲ್ಲ ಟ್ರೀಸ್. ಇದಕ್ಕೆ ಕಾಂಡ ಯಾವ ರೀತಿ ಇದೆ ಕಾಣಿಸ್ತಾ ಇದೆಯಾ? ದೊಡ್ಡದಾಗಿ ಮರದ ರೀತಿಯಲ್ಲಿ ಇದೆ. ದೇ ಗ್ರೋ ಟಾಲ್. ಇದು ಎತ್ತರವಾಗಿ ಬೆಳೆಯುತ್ತೆ. ಕಾಣಿಸ್ತಾ ಇದೆಯಾ? ಇದೆಲ್ಲ ಎತ್ತರವಾಗಿ ಬೆಳೆಯುತ್ತದೆ. ಮೆನಿ ಟ್ರೀಸ್ ಹ್ಯಾವ್ ಬ್ರಾಂಚಸ್. ಅನೇಕ ಮರಗಳಿಗೆ ಕೊಂಬೆಗಳಿರುತ್ತೆ. ಕಾಣಿಸ್ತಾ ಇದೆಯಾ? ಇದು ಬ್ರಾಂಚಸ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಕೊಂಬೆ, ಬ್ರಾಂಚಸ್ ಅಂತ ಹೇಳ್ತಾರೆ. ಕೋಕೋನಟ್ ಪಾಮ್ ಈಸ್ ಎ ಟಾಲ್ ಟ್ರೀ ವಿತೌಟ್ ಬ್ರಾಂಚಸ್. ಈ ಕೋಕೋನಟ್ ಟ್ರೀ ಕಾಣಿಸ್ತಾ ಇದೆಯಾ? ಎಲ್ಲಿದೆ? ಕೋಕೋನಟ್ ಟ್ರೀ ಮತ್ತು ಪಾಮ್ ಟ್ರೀ ಅಂತ ಹೇಳೋದು ಎತ್ತರವಾಗಿ ಬೆಳೆಯುತ್ತೆ, ಆದರೆ ಬ್ರಾಂಚಸ್ ಇರಲ್ಲ. ಏನಿರಲ್ಲ? ಕೊಂಬೆಗಳು ಇರಲ್ಲ. ದಿ ಮ್ಯಾಂಗೋ, ಟ್ಯಾಮ್ರಿಟ್ ಆ್ಯಂಡ್ ನೀಮ್ ಟ್ರೀಸ್ ಆರ್ ಬಿಗ್ ಟ್ರೀಸ್ ಆ್ಯಂಡ್ ದೇ ಲೀವ್ ಫಾರ್ ಮೆನಿ ಇಯರ್ಸ್. ಈ ಮ್ಯಾಂಗೋ ಟ್ರೀ ಅಂತ ಹೇಳೋದು ಗೊತ್ತಲ್ಲ? ಮ್ಯಾಂಗೋ ಮಾವಿನ ಮರ, ಟ್ಯಾಮ್ರಿನ್ ಹುಣಸೆ ಮರ, ನೀಮ್ ಬೇವಿನ ಮರ, ಇವೆಲ್ಲ ತುಂಬ ದೊಡ್ಡ ಮರಗಳು ಮತ್ತು ತುಂಬ ವರ್ಷ ಜೀವಿಸುತ್ತದೆ. ಇಷ್ಟು ಅರ್ಥ ಆಗಿದೆ ಮಕ್ಕಳೇ? ಟ್ರೀಸ್ ಅಂತ ಹೇಳಿದ್ರೇನು? ದಿ ಬಿಗ್ ಆ್ಯಂಡ್ ಟಾಲ್ ಪ್ಲಾಂಟ್ಸ್ ಆರ್ ಕಾಲ್ಡ್. ದೊಡ್ಡದಾಗಿ ಮತ್ತು ಎತ್ತರವಾಗಿ ಬೆಳೆಯುವಂಥ ಸಸ್ಯಗಳಿಗೆ ಟ್ರೀಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡೋಣ. ಪೇಜ್ ನಂಬರ್ 108. ಪೇಜ್ ನಂಬರ್ 108. ಸಿಯರ್ shrubs. Shrubs. The short plants with many branches are called shrubs. The short plant, ಚಿಕ್ಕ ಸಸ್ಯ, with many branches are called shrubs. ಸಸ್ಯಗಳು ಚಿಕ್ಕದಾಗಿದ್ದು ಅನೇಕ ಕೊಂಬೆಗಳಿರುತ್ತೆ, ಬ್ರಾಂಚಸ್ ಇರುತ್ತೆ. ಇದಕ್ಕೆ ಏನು ಹೇಳ್ತಾರೆ? ಶರ್ಬ್ಸ್ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಶರ್ಬ್ಸ್. ಇಲ್ಲಿ ಕಾಣಿಸ್ತಾ ಇದೆಯಾ? ರೋಸ್, ಹೈಬಿಸ್ಕಸ್, ಕಾಟನ್. ಈ ಸಸ್ಯಗಳೆಲ್ಲ ಚಿಕ್ಕದಾಗಿರುತ್ತೆ, ಆದರೆ ಬ್ರಾಂಚಸ್ ತುಂಬ ಇರುತ್ತೆ. ಕಾಣಿಸ್ತಾ ಇದೆಯಾ? ಶರ್ಬ್ಸ್ ಆರ್ ಸ್ಮಾಲರ್ ದೆನ್ ಟ್ರೀಸ್. ಶರ್ಬ್ಸ್ ಆರ್ ಸ್ಮಾಲರ್ ದೆನ್ ಟ್ರೀಸ್. ಈ ಮರಗಳಿಗಿಂತ ಈ ಶರ್ಬ್ ಚಿಕ್ಕದು.
ಏನಾಗಿದೆ? ಚಿಕ್ಕ ಸಸ್ಯಗಳಾಗಿದೆ. ದಿ ಬ್ರಾಂಚಸ್ ಅರೈಸ್ ಫ್ರಮ್ ದಿ ಗ್ರೌಂಡ್ ಲೆವೆಲ್. ಇದು ನೆಲದ ಮಟ್ಟಿಗೆಯಲ್ಲಿ ಇರುವಾಗಲೇ ಏನಾಗುತ್ತೆ ಅಂತ ಹೇಳಿದ್ರೆ ಬ್ರಾಂಚಸ್ ಕೊಂಬೆಗಳು ಬೆಳೆಯುತ್ತವೆ. ಸ್ವಲ್ಪ ಎತ್ತರ ಏನಾಗುತ್ತೆ? ಸ್ವಲ್ಪ ಎತ್ತರ ಇರುವಾಗಲೇ, ನೆಲದ ಮಟ್ಟಿಗೆ ಸ್ವಲ್ಪ ಎತ್ತರ ಇರುವಾಗಲೇ ಏನಾಗುತ್ತೆ? ಬ್ರಾಂಚಸ್ ಕೊಂಬೆಗಳು ಬಿಡುತ್ತವೆ. ಸೊ ದೇ ಲುಕ್ ಬಜಿ. ಇದು ನೋಡಲಿಕ್ಕೆ ಆಗ ಪೊದೆಯಂತೆ ಕಾಣಿಸ್ತದೆ, ಪೊದರಿನ ರೀತಿಯಲ್ಲಿ ಕಾಣಿಸ್ತದೆ. ಶರ್ಬ್ಸ್ ಡು ನಾಟ್ ಗ್ರೋ ವೆರಿ ಟಾಲ್. ಇದು ಏನಾಗಲ್ಲ, ಎತ್ತರವಾಗಿ ಬೆಳೆಯುವುದಿಲ್ಲ. ದೇ ಲೀವ್ ಫಾರ್ ಸಮ್ ಇಯರ್ಸ್. ಇದು ಕೆಲ ಕಾಲ ಮಾತ್ರ ಬಾಳುತ್ತದೆ. ರೋಸ್, ಜಾಸ್ಮಿನ್ ಆ್ಯಂಡ್ ಹೈಬಿಸ್ಕಸ್ ಆರ್ ಗುಡ್ ಎಕ್ಸಾಂಪಲ್ಸ್ ಆಫ್ ಶರ್ಬ್ಸ್. ಶರ್ಬ್ಸ್ಗೆ ಉದಾಹರಣೆ ಕೊಟ್ಟಿದ್ದಾರೆ. ಜಾಸ್ಮಿನ್ ಮಲ್ಲಿಗೆ, ಹೈಬಿಸ್ಕಸ್ ದಾಸವಾಳ. ನೀವು ನಿಮ್ಮ ಮನೆ ಮುಂದೆ ನೋಡಿರ್ತೀರ, ರೋಸ್ ಪ್ಲ್ಯಾಂಟ್ ನೋಡಿರ್ತೀರ, ಹೈಬಿಸ್ಕಸ್ ಪ್ಲ್ಯಾಂಟ್ ನೋಡಿರ್ತೀರ, ಕಾಟನ್ ಪ್ಲ್ಯಾಂಟ್ ನೋಡಿರ್ತೀರ, ಹೌದಲ್ವಾ? ಅದು ಸಾಮಾನ್ಯವಾಗಿ ಅಷ್ಟು ತುಂಬ ಎತ್ತರವಾಗಿ ಬೆಳೆದಿರಲ್ಲ, ಮತ್ತು ಅದರಲ್ಲಿ ತುಂಬ ಬ್ರ್ಯಾಂಚಸ್ ಇರುತ್ತೆ. ಕಾಣಿಸ್ತಾ ಇದೆಯಾ? ಈ ಥರ ಬ್ರ್ಯಾಂಚಸ್ಗಳು ಇರುತ್ತೆ. ನೀವು ಸಹ ನಿಮ್ಮ ಮನೆಯ ಮುಂದೆ ಇರುವಂಥ ಸಸ್ಯಗಳನ್ನು ನೋಡಿ ಗಮನಿಸಿ. ನೆಕ್ಸ್ಟ್ ನೋಡಿ, ಹರ್ಬ್ಸ್. ದಿ ವೆರಿ ಸ್ಮಾಲ್ ಪ್ಲ್ಯಾಂಟ್ಸ್ ಆರ್ ಕಾಲ್ಡ್ ಹರ್ಬ್ಸ್. ತುಂಬ ಚಿಕ್ಕ ಸಸ್ಯಗಳನ್ನು ಏನು ಹೇಳ್ತಾರೆ? ಹರ್ಬ್ಸ್ ಅಂತ ಹೇಳ್ತಾರೆ. ಹರ್ಬ್ಸ್ ಹ್ಯಾವ್ ಥಿನ್ ಸ್ಟೆಮ್ಸ್. ಈ ಹರ್ಬ್ಗೆ ಏನಾಗಿರ್ತದೆ? ತುಂಬ ತೆಳುವಾಗಿರುತ್ತೆ. ಸ್ಟೆಮ್ಸ್ ಅಂತ ಹೇಳಿದ್ರೆ ಕಾಂಡ ಏನಾಗಿರುತ್ತೆ? ತುಂಬ ತೆಳುವಾಗಿರುತ್ತೆ. ದೇ ಡು ನಾಟ್ ಗ್ರೋ ಟಾಲ್. ಇದು ಎತ್ತರವಾಗಿ ಬೆಳೆಯುವುದಿಲ್ಲ. ಹರ್ಬ್ಸ್ ಲೀವ್ ಫಾರ್ ಎ ಶಾರ್ಟ್ ಟೈಮ್. ಇದು ಕೆಲ ಕಾಲ ಮಾತ್ರ ಜೀವಿಸುತ್ತದೆ. ತುಳಸಿ, ಟೊಮೆಟೊ, ಬಾಲ್ಸಮ್, ಗ್ರಾಸ್, ಚಿಲ್ಲಿ ಆ್ಯಂಡ್ ಬ್ರಿಂಜಾಲ್ ಆರ್ ಆಲ್ಸೋ ಹರ್ಬ್ಸ್. ನೋಡಿ ಇಲ್ಲಿ, ತುಳಸಿ ಗಿಡ, ಟೊಮೆಟೊ, ಬಾಲ್ಸಮ್, ಗ್ರಾಸ್ ಹುಲ್ಲು, ಚಿಲ್ಲಿ ಹಸಿಮೆಣಸಿನಕಾಯಿ, ಬ್ರಿಂಜಾಲ್ ಬದನೆಕಾಯಿ, ಇವೆಲ್ಲ ಏನಾಗಿದೆ? ಹರ್ಬ್ಸ್. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ? ಟೊಮೆಟೊ, ತುಳಸಿ, ಬ್ರಿಂಜಾಲ್. ಡೂ ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ನೆಕ್ಸ್ಟ್ ಪೇಜ್ ನಂಬರ್ 109. ಪೇಜ್ ನಂಬರ್ 109. ಕ್ಲೈಂಬರ್ಸ್ ಅಂತ ಹೇಳಿದ್ರೆ ಬಳ್ಳಿಯ ರೀತಿಯಲ್ಲಿ ಬೆಳೆಯುವಂಥ ಸಸ್ಯಗಳು. ಸ್ಟೆಮ್ಸ್ ಆಫ್ ಸಮ್ ಪ್ಲಾಂಟ್ಸ್ ಆರ್ ಸಾಫ್ಟ್ ಆ್ಯಂಡ್ ವೀಕ್. ಕೆಲವು ಸಸ್ಯಗಳಲ್ಲಿ ಕಾಂಡಗಳು ತುಂಬ ಬಲಹೀನತೆಯಲ್ಲಿರುತ್ತದೆ ಮತ್ತು ತುಂಬ ಮೃದುವಾಗಿರುತ್ತದೆ. ದೀಸ್ ಪ್ಲಾಂಟ್ಸ್ ಕೆನಾಟ್ ಗ್ರೋ ಎರೆಕ್ಟ್. ಈ ಸಸ್ಯಗಳು ನೆಟ್ಟಗೆ ಬೆಳೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ದೇ ಆಲ್ವೇಸ್ ನೀಡ್ ಎ ಸಪೋರ್ಟ್ ಟು ಗ್ರೋ ಎರೆಕ್ಟ್. ಇದಕ್ಕೆ ನೆಟ್ಟಗೆ ಬೆಳೀಲಿಕ್ಕೆ ಏನಾದರೂ ಒಂದು ಸಪೋರ್ಟ್, ಇದು ನೆಟ್ಟಗೆ ಬೆಳೀಲಿಕ್ಕೆ ಏನಾದರೂ ಒಂದು ಒತ್ತು, ಇದಕ್ಕೆ ಬೇರೆ ಒಂದು ಸಹಾಯ ಬೇಕು. ದೇ ಆರ್ ಕಾಲ್ಡ್ ಕ್ಲೈಂಬರ್ಸ್. ಇದನ್ನು ಕ್ಲೈಂಬರ್ಸ್ ಅಂತ ಹೇಳ್ತಾರೆ. ನೀವೀಗಾಗಲೇ ನೋಡಿರ್ತೀರ ನೋಡಿ, ಗ್ರೇಪ್ ವೈನ್, ಮನಿ ಪ್ಲ್ಯಾಂಟ್, ಬೀನ್ ಪ್ಲ್ಯಾಂಟ್, ಈ ರೀತಿಯಂಥ ಪ್ಲ್ಯಾಂಟ್ಗಳು ಏನಾಗುತ್ತೆ, ಇದು ನೆಟ್ಟಗೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನೋಡಿ ಕಾಣಿಸ್ತಾ ಇದೆಯಾ ಇಲ್ಲಿ, ಇದಕ್ಕೆ ಒಂದು ಒತ್ತಾಗಿ ಒಂದು ಕೋಲನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, ಈ ರೀತಿಯಾಗಿ ಒಂದು ಕೋಲನ್ನು ಕೊಟ್ಟರೆ ಮಾತ್ರ ಇದೇನಾಗೋದು, ಬೆಳೀಲಿಕ್ಕೆ ಸಾಧ್ಯ ಆಗೋದು. ಜಾಸ್ಮಿನ್, ಗ್ರೇಪ್ ವೈನ್ ಆ್ಯಂಡ್ ಮನಿ ಪ್ಲ್ಯಾಂಟ್ ಆರ್ ಕ್ಲೈಂಬರ್ಸ್. ನೋಡಿ ಇಲ್ಲಿರುವಂಥ ಎಲ್ಲ ಪ್ಲ್ಯಾಂಟ್ಸ್ ಏನಾಗಿದೆ, ಕ್ಲೈಂಬರ್ಸ್ ಆಗಿದೆ, ಬಳ್ಳಿಯ ರೀತಿಯಲ್ಲಿ ಬೆಳೆಯುವುದು. ಡೂ ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ನೆಕ್ಸ್ಟ್ ಸೀಸನಲ್ ಪ್ಲ್ಯಾಂಟ್. ದಟ್ ಮೀನ್ಸ್ ಕಾಲಕ್ಕೆ ತಕ್ಕ ಹಾಗೆ ಬೆಳೆಯುವ ಸಸ್ಯಗಳು. ಪ್ಲ್ಯಾಂಟ್ಸ್ ದಟ್ ಲೀವ್ ಫಾರ್ ಎ ಸಿಂಗಲ್ ಸೀಸನ್ ಆರ್ ಫಾರ್ 1 year ಆರ್ ಕಾಲ್ಡ್ ಆ್ಯನಿಯಲ್ಸ್. ವರ್ಷಕ್ಕೊಮ್ಮೆ ಬೆಳೆದು ಫಲ ಕೊಡುವ ಸಸ್ಯಗಳಿಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಆ್ಯನಿಯಲ್ಸ್, ವಾರ್ಷಿಕ ಸಸ್ಯ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ವಾರ್ಷಿಕ ಸಸ್ಯ.
Plants like paddy, maize, chili and tomato are examples of annuals. ವಾರ್ಷಿಕ ಸಸ್ಯಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಪ್ಯಾಡಿ ಅಂತ ಹೇಳಿದ್ರೆ ಭತ್ತ, ಜೋಳ, ಮೆಣಸಿನಕಾಯಿ, ಟೊಮೆಟೊ ಆರ್ ಎಕ್ಸಾಂಪಲ್ಸ್ ಆಫ್ ಪ್ಲ್ಯಾಂಟ್ಸ್. ಆ್ಯನ್ಯಲ್ಸ್ ವಾರ್ಷಿಕ ಸಸ್ಯವು ಏನಾಗುತ್ತೆ, ಒಂದು ವರ್ಷದಲ್ಲಿ ಬೆಳೆದು ಫಲವನ್ನು ಕೊಟ್ಟು ಮತ್ತೆ ಅದೇನಾಗುತ್ತೆ, ಸತ್ತು ಹೋಗುತ್ತೆ. ಇದಕ್ಕೇನು ಹೇಳ್ತಾರೆ, ಆ್ಯನ್ಯಲ್ಸ್ ಅಂತ ಹೇಳ್ತಾರೆ. ಇದಕ್ಕೆ ಉದಾಹರಣೆ ಪ್ಯಾಡಿ, ಮೇಸ್, ಚಿಲ್ಲಿ, ಟೊಮೆಟೊ ಆರ್ ಎಕ್ಸಾಂಪಲ್ಸ್ ಆಫ್ ಆ್ಯನ್ಯಲ್ಸ್. ನೆಕ್ಸ್ಟ್, ಪ್ಲ್ಯಾಂಟ್ಸ್ ದಟ್ ಲೀವ್ ಫಾರ್ 2 seasons or for 2 years are called biennials. 2 ವರ್ಷಕ್ಕೊಮ್ಮೆ ಬೆಳೆಯುವ ಸಸ್ಯಗಳಿಗೆ ಏನು ಹೇಳ್ತಾರೆ, ಬೈನಿಯಲ್ಸ್, ದೈವಾರ್ಷಿಕ ಸಸ್ಯಗಳು ಅಂತ ಹೇಳ್ತಾರೆ. ಎಕ್ಸಾಂಪಲ್, ಕ್ಯಾರೆಟ್, ಬೀಟ್ರೂಟ್ ಆ್ಯಂಡ್ ಆನಿಯನ್ ಪ್ಲ್ಯಾಂಟ್ಸ್ ಆರ್ ಬೈನಿಯಲ್ಸ್. ಇದು 2 ವರ್ಷಕ್ಕೊಮ್ಮೆ ಏನಾಗುತ್ತೆ, ಬೆಳೆಯನ್ನು ಕೊಟ್ಟು ಫಲವನ್ನು ಕೊಟ್ಟು ಏನಾಗುತ್ತೆ, ಸತ್ತೋಗುತ್ತೆ, 2 ವರ್ಷ ಕಾಲ ಜೀವಿಸುತ್ತದೆ. ಇದಕ್ಕೆ ಏನು ಹೇಳ್ತಾರೆ, ಬೈನಿಯಲ್ಸ್. ನೆಕ್ಸ್ಟ್, ಪ್ಲ್ಯಾಂಟ್ಸ್ ದಟ್ ಲೀವ್ ಫಾರ್ ಮೋರ್ ದೆನ್ 2 seasons ಆರ್ ಫಾರ್ ಮೆನಿ ಇಯರ್ಸ್ ಆರ್ ಕಾಲ್ಡ್ ಪೆರಿನಿಯಲ್ಸ್. ಸಸ್ಯಗಳು ಬಹು ವರ್ಷ ಬೆಳೆದು ಫಲವನ್ನು ಕೊಡುವಂಥ ಸಸ್ಯಗಳಿಗೆ ಏನು ಹೇಳ್ತಾರೆ, ಪೆರಿನಿಯಲ್ಸ್, ಬಹುವಾರ್ಷಿಕ ಸಸ್ಯಗಳು ಅಂತ ಹೇಳ್ತಾರೆ. ಏನು ಹೇಳ್ತಾರೆ, ಬಹುವಾರ್ಷಿಕ ಸಸ್ಯಗಳು. ಇದು ಅನೇಕ ವರ್ಷಗಳ ಕಾಲ ಬೆಳೆಯುತ್ತದೆ, ಜೀವಿಸುತ್ತದೆ. ಎಕ್ಸಾಂಪಲ್, ಮ್ಯಾಂಗೋ, ಕೊಕೊನಟ್, ಟ್ಯಾಮ್ರಿಂಡ್ ಆ್ಯಂಡ್ ನೀಮ್ ಟ್ರೀಸ್ ಆರ್ ಪೆರಿನಿಯಲ್ಸ್. ಬಹುವಾರ್ಷಿಕ ಸಸ್ಯಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಮ್ಯಾಂಗೋ, ಕೊಕೊನಟ್, ಟ್ಯಾಮ್ರಿಂಡ್ ಆ್ಯಂಡ್ ನೀಮ್. ಮ್ಯಾಂಗೋ ಅಂತ ಹೇಳಿದ್ರೇನು, ಮಾವಿನ ಮರ, ಕೊಕೊನಟ್, ತೆಂಗಿನ ಮರ, ಹುಣಸೆ ಮರ, ನೀಮ್, ಬೇವಿನ ಮರ. ಇವೆಲ್ಲ ಏನಾಗಿದೆ, ಪೆರಿನಿಯಲ್ಸ್. ಇದೇನಾಗುತ್ತೆ, ತುಂಬ ವರ್ಷ ಬೆಳೆ ಕೊಡುವ ಫಲವನ್ನು ಕೊಡ್ತಾ ಇರ್ತದೆ. ಇದಕ್ಕೆ ಪೆರಿನಿಯಲ್ಸ್ ಹೇಳ್ತಾರೆ. ದೇ ಲೀವ್ ಫಾರ್ ಮೆನಿ ಇಯರ್ಸ್. ಇದು ತುಂಬ ಕಾಲ ಜೀವಿಸುತ್ತದೆ, ಅನೇಕ ವರ್ಷಗಳ ಕಾಲ ಜೀವಿಸುತ್ತದೆ. ಇಷ್ಟು ಅರ್ಥ ಆಗಿದೆಯಾ ಮಕ್ಕಳೇ? ಈ ದಿನದಲ್ಲಿ ನಾನು ನಿಮಗೆ ಈ ಲೆಸನ್ ಪ್ಲ್ಯಾಂಟ್ ಲೈಫ್ ಆಫ್ ಕೈಂಡ್ಸ್ ಆಫ್ ಪ್ಲ್ಯಾಂಟ್ಸ್ ಇದರಲ್ಲಿ ನಾನು ಮಾಡಿದ್ದೇನೆ. ಟ್ರೀಸ್ ಅಂತ ಹೇಳಿದ್ರೆ ಏನು, ಶರ್ಬ್ಸ್ ಅಂತ ಹೇಳಿದ್ರೇನು, ಹರ್ಬ್ಸ್ ಅಂತ ಹೇಳಿದ್ರೇನು, ಕ್ಲೈಂಬರ್ಸ್ ಅಂತ ಹೇಳಿದ್ರೇನು ನಾನು ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಆ್ಯನ್ಯಲ್ಸ್ ಅಂತ ಹೇಳಿದ್ರೇನು, ಬೈನಿಯಲ್ಸ್ ಅಂತ ಹೇಳಿದ್ರೇನು, ಪೆರಿನಿಯಲ್ಸ್ ಅಂತ ಹೇಳಿದ್ರೇನು ಎಲ್ಲ ಹೇಳ್ಕೊಟ್ಟಿದ್ದೀನಿ. ನೀವು ಸಹ ಏನು ಮಾಡಬೇಕು, ಇದನ್ನು ರೀಡ್ ಮಾಡೋಕ್ಕೆ ಕಲಿಬೇಕು. ಮತ್ತು ನೋಡಿ, ಇಲ್ಲಿ ನಾನು ನಿಮಗೆ ನೋಟ್ಸ್ ಸಹ ಬರೆದಿದ್ದೀನಿ. ಚೂಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿ 3 ಆನ್ಸರ್ ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರ್ನ ನಾವು ಚೂಸ್ ಮಾಡಿ ಇಲ್ಲಿ ಬರಿಬೇಕು. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಟಾಲೆಸ್ಟ್. ಎತ್ತರವಾಗಿ ಬೆಳೆಯುವಂಥ ಸಸ್ಯಗಳು ನೋಡಿ, ಇಲ್ಲಿ ಹರ್ಬ್, ಟ್ರೀ. ಯಾವುದು? ಟ್ರೀ. ನಾನಿಲ್ಲಿ ಟ್ರೀ ಬರೆದಿದ್ದೀನಿ. ಸೆಕೆಂಡ್ ಒನ್, ದಿಸ್ ಟ್ರೀ ಹ್ಯಾಸ್ ನೋ ಬ್ರಾಂಚಸ್. ಈ ಮರಕ್ಕೆ ಕೊಂಬೆಗಳಿರುವುದಿಲ್ಲ. ಟೀಕ್, ಪಾಮ್, ನೀಮ್. ಕರೆಕ್ಟ್ ಆನ್ಸರ್ ಇಸ್ ಪಾಮ್. ಪಾಮ್ ಅಂದರೆ ನೀವು ತಾಳೆ ಮರ ನೋಡಿರ್ತೀರ, ಅದಕ್ಕೇನಿರಲ್ಲ, ಬ್ರ್ಯಾಂಚಸ್ ಇರಲ್ಲ. ಥರ್ಡ್ ಒನ್, ದಿಸ್ ಪ್ಲ್ಯಾಂಟ್ ಹ್ಯಾಸ್ ಎ ಬಜಿ ಅಪಿಯರೆನ್ಸ್. ಇದು ನೋಡಲಿಕ್ಕೆ ಪೊದೆಯಂತೆ ಇರುತ್ತದೆ. ಹೈಬಿಸ್ಕಸ್ ನೋಡಿರ್ತೀರಲ್ವಾ, ಹೈಬಿಸ್ಕಸ್ ನೆಲದ ಮಟ್ಟದಲ್ಲಿ ಬೆಳೆದು ಏನಾಗಿರುತ್ತೆ, ಪೊದೆಯ ರೀತಿಯಲ್ಲಿ ಇರುತ್ತದೆ. ವಿಚ್ ಈಸ್ ಆ್ಯನ್ ಆ್ಯನ್ಯಲ್. ಆ್ಯನ್ಯಲ್ ಅಂತ ಹೇಳ್ಕೊಟ್ಟೆ ಅಲ್ವಾ, ವಾರ್ಷಿಕ ಸಸ್ಯ. ರೋಸ್ ಪ್ಲ್ಯಾಂಟ್, ಚಿಲ್ಲಿ ಪ್ಲ್ಯಾಂಟ್, ಆ್ಯಪಲ್ ಪ್ಲ್ಯಾಂಟ್. ಚಿಲ್ಲಿ ಪ್ಲ್ಯಾಂಟ್. ನೆಕ್ಸ್ಟ್, ಸಿಯರ್. ಫಿಲ್ ಅಪ್ ದಿ ಬ್ಲ್ಯಾಂಕ್ಸ್ ವಿತ್ ದಿ ಕರೆಕ್ಟ್ ವರ್ಡ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್. ಇಲ್ಲಿ ಬ್ರಾಕೆಟಲ್ಲಿ ಕರೆಕ್ಟ್ ಆನ್ಸರ್ ನಾವು ಕಂಡಿಡಿದು ಬರಿಬೇಕು. ಪ್ಲ್ಯಾಂಟ್ಸ್ ಆರ್ ಡ್ಯಾಶ್ ಥಿಂಗ್ಸ್. ಪ್ಲ್ಯಾಂಟ್ಸ್ ಎಲ್ಲ ಸಜೀವ ವಸ್ತುಗಳು ತಾನೆ. ಎಸ್, ಲಿವಿಂಗ್ ಥಿಂಗ್ಸ್. ಟ್ರೀಸ್ ಹ್ಯಾವ್ ಡ್ಯಾಶ್ ಸ್ಟೆಮ್. ಟ್ರೀಸ್ ಹ್ಯಾವ್ ಸ್ಟ್ರಾಂಗ್ ಸ್ಟೆಮ್. ಜಾಸ್ಮಿನ್ ಪ್ಲ್ಯಾಂಟ್ ಈಸ್ ಡ್ಯಾಶ್ shrub. Beans plant is a climber.
Do you understand, children? Next, page number 111. Write yes or no in the box. ಈ ಬಾಕ್ಸಲ್ಲಿ ಎಸ್ ಅಥವಾ ನೋ ಅಂತನ ಬರಿಬೇಕು. ಟ್ರೀಸ್ ಲೀವ್ ಫಾರ್ ಓನ್ಲಿ ಒನ್ ಸೀಸನ್. ಮರಗಳು ಒಂದೇ ವರ್ಷದಲ್ಲಿ ಇರುತ್ತದಾ? ಇಲ್ಲ, ಇದು ಅನೇಕ ವರ್ಷಗಳು ಇರುತ್ತವೆ. ನೋ. ಕೊಕೊನಟ್ ಪಾಮ್ ಹ್ಯಾಸ್ ಮೆನಿ ಬ್ರ್ಯಾಂಚಸ್. ಕೊಕೊನಟ್ ಟ್ರೀಗೆ ಹಾಗೂ ಪಾಮ್ ಟ್ರೀಗೆ ಮೆನಿ ಬ್ರ್ಯಾಂಚಸ್ ಇದೆಯಾ? ನೋ. ಬ್ರ್ಯಾಂಚಸ್? ನೋ. ಇಲ್ಲ, ಆಗ ನೋ. ಹರ್ಬ್ಸ್ ಆರ್ ಬಜಿ ಪ್ಲ್ಯಾಂಟ್ಸ್. ಹರ್ಬ್ಸ್ ಪೊದರಾಗಿರುತ್ತದಾ? ನೋ. ನೋ. ಆಲ್ ದಿ ಕ್ಲೈಂಬರ್ಸ್ ಹ್ಯಾವ್ ವೀಕ್ ಸ್ಟೆಮ್. ಎಲ್ಲ ಬಳ್ಳಿಗಳ ರೀತಿಯಲ್ಲಿರುವಂಥ ಸಸ್ಯಗಳು ಏನಾಗಿರ್ತದೆ? ಅದರ ಕಾಂಡ ಬಲಹೀನವಾಗಿರುತ್ತದೆ. ಎಸ್. ಆನಿಯನ್ ಪ್ಲ್ಯಾಂಟ್ ಈಸ್ ಎ ಬೈನಿಯಲ್. ಎಸ್. ನೆಕ್ಸ್ಟ್, ಥರ್ಡ್ ಮೈನ್. ಡ್ರಾ ಲೈನ್ಸ್ ಟು ಮ್ಯಾಚ್ ದಿ 2 ಕಾಲಮ್ಸ್. ಮ್ಯಾಚ್ ಮಾಡಬೇಕು. ಟ್ರೀ ಬ್ಯಾನಿಯನ್ ಟ್ರೀ. ಶರ್ಬ್ ರೋಸ್ ಪ್ಲ್ಯಾಂಟ್. ಹರ್ಬ್ ತುಳಸಿ. ಕ್ಲೈಂಬರ್ ಮನಿ ಪ್ಲ್ಯಾಂಟ್. ಆನಿಯಲ್ ಪ್ಯಾಡಿ. ನೆಕ್ಸ್ಟ್, ಗಿವ್ 2 ಎಕ್ಸಾಂಪಲ್ಸ್ ಫಾರ್ ದಿ ಫಾಲೋಯಿಂಗ್. ಇಲ್ಲಿ ಕೊಟ್ಟಿರುವಂಥದ್ದಕ್ಕೆ 2 ಎಕ್ಸಾಂಪಲ್ ಕೊಡಬೇಕು. ನೋಡಿ, ಇಲ್ಲಿ ಟ್ರೀಗೆ ಟ್ರೀ ಇರುವಂಥ ಎಕ್ಸಾಂಪಲ್ ಕೊಡಬೇಕು. ಮ್ಯಾಂಗೋ ಟ್ರೀ, ನೀಮ್ ಟ್ರೀ. ಶರ್ಬ್ಸ್ ರೋಸ್, ಜಾಸ್ಮಿನ್. ಹರ್ಬ್ಸ್ ಟೊಮೆಟೊ, ತುಳಸಿ. ಕ್ಲೈಂಬರ್ಸ್ ಗ್ರೇಪ್, ಮನಿ ಪ್ಲ್ಯಾಂಟ್. ಬ್ಯಾನಿಯಲ್ಸ್ ಕ್ಯಾರೆಟ್, ಆನಿಯನ್. ನೆಕ್ಸ್ಟ್ ಇಲ್ಲಿ ಕ್ವಶ್ಚನ್ ಇದೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶ್ಚನ್. ಇದನ್ನು ನಾನು ಗ್ರೂಪಲ್ಲಿ ಸೆಂಡ್ ಮಾಡ್ತೀನಿ. ನೀವೀಗ ಇದನ್ನೆಲ್ಲ ಏನು ಮಾಡಬೇಕು? ಬರೆದು ಗ್ರೂಪ್ಗೆ ಸೆಂಡ್ ಮಾಡಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳೇ. ಎಲ್ಲ ರೀಡ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಥ್ಯಾಂಕ್ ಯು. ನೀವೇನು ಮಾಡಬೇಕು? ನಾನು ಗ್ರೂಪಲ್ಲಿ ಕಳಿಸ್ತೀನಿ. ಇದನ್ನೆಲ್ಲ ನೀವು EVS ನೋಟ್ಬುಕ್ಕಲ್ಲಿ ಮತ್ತು ಟೆಕ್ಸ್ಟ್ ಬುಕ್ಕಲ್ಲಿ ಬರೆದು ಗ್ರೂಪಿಗೆ ಸೆಂಡ್ ಮಾಡಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.